ಹಿಂದೆ ಸುತ್ತಿಗೆಯನ್ನು ಬಳಸಿ ರಿವೆಟಿಂಗ್ ನಿರ್ವಹಿಸಲಾಗುತ್ತಿತ್ತು. ರಿವೆಟ್ ಅನ್ನು ಆಯ್ಕೆ ಮಾಡಿ ಮತ್ತು ಅದನ್ನು ರಿವೆಟ್ ಮಾಡಬೇಕಾದ ರಂಧ್ರದ ಮೇಲೆ ಇರಿಸಿ. ನಂತರ ರಿವೆಟ್ ಅನ್ನು ಹೊಡೆಯಲು ಸುತ್ತಿಗೆಯನ್ನು ಬಳಸಲಾಗಿ ಅದು ರಿವೆಟಿಂಗ್ ಪ್ರಕ್ರಿಯೆಯು ಮುಗಿಯುವವರೆಗೆ ಸಂಕುಚಿತ ಬಲವನ್ನು ಅನ್ವಯಿಸುತ್ತದೆ. ಸಮಕಾಲೀನ ಕಾಲದಲ್ಲಿ ಆಧುನಿಕ ಉಪಕರಣಗಳು ಈ ಪ್ರಕ್ರಿಯೆಯನ್ನು ಸರಳಗೊಳಿಸಿವೆ ಮತ್ತು ಏರ್ ಹೈಡ್ರಾಲಿಕ್ ರಿವೆಟರ್ ಕನಿಷ್ಠ ದೈಹಿಕ ಶ್ರಮದೊಂದಿಗೆ ರಿವೆಟ್ಗಳನ್ನು ರಚಿಸಲು ಬಳಸುವ ಅಂತಹ ಸಾಧನದ ಒಂದು ಪ್ರಮುಖ ಉದಾಹರಣೆಯಾಗಿದೆ. ಸಂಕುಚಿತ ಗಾಳಿಯನ್ನು ಒದಗಿಸಲು ಬಾಹ್ಯ ಸಂಕೋಚಕಕ್ಕೆ ಸಂಪರ್ಕಿಸುವ ಗಾಳಿಯ ಪ್ರವೇಶದ್ವಾರವಾಗಿ ಇದು ಕಾರ್ಯನಿರ್ವಹಿಸುತ್ತದೆ. ರಿವರ್ಟಿಂಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಮೂಲಕ ಉಪಕರಣವನ್ನು ಸಕ್ರಿಯಗೊಳಿಸಲು ಟ್ರಿಗ್ಗರ್ ಅನ್ನು ಬಳಸಲಾಗುತ್ತದೆ. ಕೊನೆಯದಾಗಿ ನಾದಲ್ ಅನ್ನು ಅನ್ವಯಿಸಲಾಗುತ್ತದೆ ಮತ್ತು ರಿವರ್ಟಿಂಗ್ ಅಗತ್ಯವಿರುವ ರಂಧ್ರಕ್ಕೆ ರಿವೆಟ್ ಅನ್ನು ಸೇರಿಸಲಾಗುತ್ತದೆ. ರಿವರ್ಟಿಂಗ್ ಅಗತ್ಯವಿರುವಲ್ಲಿ ಗೊತ್ತುಪಡಿಸಿದ ರಂಧ್ರಕ್ಕೆ ರಿವೆಟ್ ಗನ್ ನಾದಲ್ ಅನ್ನು ಸೇರಿಸಿ. ಗನ್ ಅನ್ನು ಸಕ್ರಿಯಗೊಳಿಸಲು ಪ್ರಚೋದಕವನ್ನು ಒತ್ತಿ ಮತ್ತು ರಿವೆಟ್ ಅನ್ನು ಸಂಕುಚಗೊಳಿಸಿ. ನಂತರ ಪ್ರಚೋದಕವನ್ನು ಬಿಡುಗಡೆ ಮಾಡಿ ಮತ್ತು ವರ್ಕ್ಪೀಸ್ನಿಂದ ನಾದಲ್ ಅನ್ನು ಬೇರ್ಪಡಿಸಿ. ಇದು ಏರ್ ಹೈಡ್ರಾಲಿಕ್ ರಿವೆಟ್ನೊಂದಿಗೆ ರಿವರ್ಟಿಂಗ್ ಪ್ರಕ್ರಿಯೆಯನ್ನು ಪ್ರದರ್ಶಿಸುತ್ತದೆ. ರಿವೆಟ್ ಅನ್ನು ಸುತ್ತಿಗೆಯ ಸಾಂಪ್ರದಾಯಿಕ ವಿಧಾನಕ್ಕೆ ಹೋಲಿಸಿದರೆ ಅದರ ಸುಲಭತೆಯನ್ನು ಎತ್ತಿ ತೋರಿಸುತ್ತದೆ.